ವೀಕ್ಷಕರೇ ನಮಸ್ಕಾರ. ಆರ್5 ನ್ಯೂಸ್ಗೆ ಸ್ವಾಗತ. ಹರಪನಹಳ್ಳಿ ತಾಲೂಕು ಅರಸೀಕೆರೆ ಹೋಬಳಿ ಹೊಸಕೋಟೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಬಡ ರೈತನ ಹೆಸರಿನಲ್ಲಿ ನಕಲಿ ಖಾತೆ ಸೃಷ್ಟಿಸಿ ರೈತರಿಗೆ ಪಂಗನಾಮ ಹಾಕಿದ ಕಾರ್ಯದರ್ಶಿ ಕೆ ಭೀಮಪ್ಪ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ಕೂಲಿ ಕಾರ್ಮಿಕ ಹಾಗೂ ರೈತ ಸಂಘದ ಅಧ್ಯಕ್ಷ ಎಚ್ ವೆಂಕಟೇಶ್ ಮನವಿ ಮೂಲಕ ಆಗ್ರಹಿಸಿದರು. ಬಡ ರೈತ ಬನ್ನಿಹಟ್ಟಿ ನಾಗಪ್ಪ ಅವರ ಹೆಸರಿನಲ್ಲಿ ಇರುವ ಜಮೀನಿನ ಮೇಲೆ 2018-2019ರಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಾಲ ಮನ್ನಾ ಯೋಜನೆ ಅಡಿಯಲ್ಲಿ 1,80,000 ರೂಪಾಯಿಗಳು ಸಾಲವನ್ನು ಪಡೆದು ಅದರಲ್ಲಿ 1 ಲಕ್ಷ ಮನ್ನವಾಗಿದ್ದು ಉಳಿದ 80,000 ರೂಪಾಯಿಗಳು ಉಳಿಸಿ ಹೋಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಂತರ ಪ್ರಾಥಮಿಕ ಸಹಕಾರ ಪತ್ತಿನ ಸಂಘದ ಅಧ್ಯಕ್ಷರಾದ ಸಿದ್ದೇಶ್ ಮಾತನಾಡಿ 2018 ಮತ್ತು 2019ನೇ ಸಾಲಿನಲ್ಲಿ ಸುಮಾರು 1,400 ಜನ ರೈತರು ಸಾಲ ಪಡೆದಿದ್ದು, ಆದರೆ ಕೆಲವೊಂದು ಫಲಾನುಭವಿಗಳು ಸಾಲವನ್ನು ಮರುಪಾವತಿ ಮಾಡದೇ ಇರುವುದನ್ನು ಹೊರತುಪಡಿಸಿ ಉಳಿದ ಎಲ್ಲರಿಗೂ ಸಾಲ ಮಂಜೂರು ಮಾಡಿದ ಮಾಹಿತಿ ಇದೆ. ಅದರಲ್ಲಿ ಮಾದಿಹಳ್ಳಿ ಗ್ರಾಮದ ಬನ್ನಿಹಟ್ಟಿ ನಾಗಪ್ಪನವರಿಗೆ ಕಾರ್ಯದರ್ಶಿ ವಂಚನೆ ಮಾಡಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಂಘದ ಸದಸ್ಯರ ಸಭೆ ಕರೆದು ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಜಾತಪ್ಪ ಕೆ ನಾಗರಾಜ್, ಸಿದ್ದೇಶ್, ಜ್ಯೋತಪ್ಪ, ಎಚ್ ಗೌರಮ್ಮ, ಎಚ್ ರಾಜಪ್ಪ, ಕೊಟ್ರೇಶ್, ರೈತ ಮಿತ್ರ ಸಂಘದ ತಾಲೂಕಾ ಅಧ್ಯಕ್ಷರಾದ ಬಿ ಲಕ್ಷ್ಮಣ್, ಕಾರ್ಯದರ್ಶಿ ಕೋಡಿಹಳ್ಳಿ ಶೇಖರಪ್ಪ, ಉಪಾಧ್ಯಕ್ಷ ಶಿಲ್ಪ, ಪರಶುರಾಮ್, ಹನುಮಂತ, ಸಚಿನ್, ಮಾರುತಿ, ಸಂತೋಷ್, ರೇಣುಕಾ, ಯು ರಾಜಪ್ಪ ಸೇರಿದಂತೆ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ, ಹರಪನಹಳ್ಳಿ, ವಿಜಯನಗರ ಜಿಲ್ಲೆ, ಆರ್5 ನ್ಯೂಸ್.